ನಿಸರ್ಗ ಲೇಔಟ್ ಅಲ್ಲ ಸುಮಾರೇನಿಲ್ಲ ಎರಡು ಸೈಡ್ ಹಾಕ್ತಾವ ನಮಸ್ತೆ ಅಣ್ಣ, ಚೆನ್ನಾಗಿದ್ದೀರಾ? ನೋಡ್ರಿ ಸರ್ಕಾರಕ್ಕೆ ಕೋಟ್ಯಾಂತರ ರೂಪಾಯಿ ವಂಚನೆ ಮಾಡಿರುವ ವಂಚಕರಿಗೆ ಹೇಳಿದಿಕ್ಕಾರ. ಹಣವಂತರ ಬುಟ್ಟು ನಕ್ಕುತ್ತಿರುವ ಅಧಿಕಾರಿಗಳಿಗೆ ಹೇಳಿದಿಕ್ಕಾರ. ಬೇಕೇ ಬೇಕು. ಅಯ್ಯಯ್ಯೋ ಅಯ್ಯಯ್ಯೋ. ಹಣವನ್ನು ನಮ್ಮ ಮುಖಾಂತರ ಸುಷ್ಮಾ ಮೂರ್ತಿ ಮತ್ತೆ ವಿ ಲಕ್ಷ್ಮೀನಾರಾಯಣ ಬಚ್ಚಿಟ್ಟಿರ್ತಾರೆ. ಎಷ್ಟು ಹೇಳಪ್ಪ? ಸುಮಾರು ಒಂದು 65ರಿಂದ 70 ಲಕ್ಷ ರೂಪಾಯಿ ಕ್ಯಾಶ್ ಅನ್ನ ಅದು 2016 ಅದು ನೋಟ್ ಬ್ಯಾನ್ ಆಗೋದಕ್ಕಿಂತ ಒಂದು 2 ರಿಂದ 3 ತಿಂಗಳ ಹಿಂದೆ ಆ ಒಂದು ವಿಚಾರ ನಡೆದಿರುತ್ತೆ. ಆ ಬೆಳಿಗ್ಗೆ ಸುಷ್ಮಾ ಮೂರ್ತಿ ವಿ ಲಕ್ಷ್ಮೀನಾರಾಯಣ ಅವರು ಪ್ರಭುದಲ್ಲಿಯ ಗ್ರೌಂಡ್ ಫ್ಲೋರ್ ಕೊಠಡಿ ಸಂಖ್ಯೆ 26 ಪಕ್ಕದಲ್ಲಿ ಸಮೀಪದಲ್ಲಿ ಬ್ಲಾಕ್ ಮನಿ ನಮ್ಮ ಮುಖಾಂತರ ಅವರು ಬಚ್ಚಿಟ್ಟಿರ್ತಾರೆ. ಜಾಗ ಇಲ್ಲ ಇಲ್ಲ ಆ ಕಡೆ ಹೋಗ್ಬೇಕು. ಒಂದು ಗಂಟೆ ಬರ್ತಾ ಇದ್ದು ಜಗಳ ಮಾಡಿಲ್ಲ ಅಂತಿದ್ದೆ ನಾನು. ಬನ್ನಿ ಬನ್ನಿ ಬಾಬಾ 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 ಬರ್ರಿ ಇಲ್ಲಿ ಕುತ್ಕೊ ಬರ್ರಿ ಇಲ್ಲಿ. ಯಾಕ ನೀನ್ ಯಾಕ ಫೋನ್ ಮಾಡ್ಕೊಂಡ್ ಬಂದ? ಹೌದಾ? ನಮ್ಮ ಹೋರಾಟ ಅದನ್ನ ನಿಮ್ಮ ಹೋರಾಟ ಯಾವ್ದಪ್ಪ ಅವೆಲ್ಲ ಮಳೆ ನೆರಳು ಬಿಸ್ತ ಎಲ್ಲ ಯಾವ್ದು? ಈಗ ನಿರ್ಮಾಣ ಲೇಔಟ್ ಲಕ್ಷ್ಮೀನಾರಾಯಣ ಮತ್ತೆ ಅವನು ಶಶಿ ಪಾಟೀಲ್ ಇವ್ರ ಕೆಲಸ ಏನಂದ್ರೆ ಅದನ್ನ ಇಂಪ್ರೂವ್ಮೆಂಟ್ ಮಾಡಿ ಅಲ್ಲೇ ಇಡ್ಬೇಕು. ಆದ್ರೆ ಏನ್ ಮಾಡ್ತಾರೆ ಗೊತ್ತಾ, ಆ ಲೇಔಟ್ ಅಲ್ಲಿ ಒಂದು ಸೈಟ್ ಬಂದು 50ರಿಂದ 60 ಲಕ್ಷ 70 ಲಕ್ಷ ಬೆಲೆ ಪಡ್ತಿ. ಈ ಕೆರೆ ಕುಂಟಿಗಳೆಲ್ಲ ಯಾಕೆ ಕೊಡ್ಬೇಕು ಅಂತ ಏನ್ ಮಾಡ್ತಾರೆ, ಕೆರೆ ಕುಂಟಿಗಳನ್ನ ಕೂಡ ಇಂಪ್ರೂವ್ಮೆಂಟ್ ಮಾಡಿ ಸೈಟ್ಗಳು ಮಾಡಿ ಮಾರಾಕ್ತಾರೆ. ಸಿಎ ಸೈಟ್ಸ್ ಬರುತ್ತದು. ಸರ್ಕಾರಕ್ಕೆ ಆ ಲೇಔಟ್ ಅಷ್ಟು ಎಕರೆ 800 ಎಕರೆ ಜಮೀನಿದ್ರು, ಇಷ್ಟೆಲ್ಲ ಕೋಟ್ಯಾಂತರ ರೂಪಾಯಿ ದುಡ್ಡು ಹಗರಣ ಮಾಡಿದ್ರು. ಯಾರು ನಮ್ಮ ಸುಷ್ಮಾ ಮೂರ್ತಿ ಅಂತ ಬಿಟ್ಟಿದ್ದಾರೆ ಇವರು. ಅದ್ರಲ್ಲಿ ನಂಬರ್ 1 ದುಡ್ಡು ಮಾಡಿರೋದ್ರಲ್ಲಿ ಕೋಟ್ಯಾಂತರ ರೂಪಾಯಿ ದುಡ್ಡು ಹೊಡ್ಕೊಂಡು ಹೋಗ್ಬಿಟ್ಟಿದ್ದಾರೆ ಅವರು. ಸೈಟ್ಗಳನ್ನ ಇಲ್ಲಿಗಲ್ ಸೈಟ್ಗಳನ್ನ ಮಾರಿ 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 ಸಿಎ ಸೈಟ್ಗಳನ್ನ ಕೋಟ್ಯಾಂತರ ರೂಪಾಯಿ ದುಡ್ಡನ್ನ ಹೊಡ್ಕೊಂಡು ಎಲ್ಲಾರು ಟೀಮ್ ಪೂರ್ತಿ ಇವ್ರು 5 ಜನ ಏನಿದ್ದಾರೆ, ಶಶಿ ಪಾಟೀಲ್ ಆಗ್ಬೋದು, SM ಪಾಟೀಲ್ ಆಗ್ಬೋದು, ಲಕ್ಷ್ಮೀನಾರಾಯಣ ಆಗ್ಬೋದು, ಮತ್ತೆ ಇವರು ಸುಷ್ಮಾ ಮೂರ್ತಿ ಆಗ್ಬೋದು, ತೇಜವಂತಿ ಆಗ್ಬೋದು, ಇವರು ಕೋಟ್ಯಾಂತರ ರೂಪಾಯಿ ಹಗರಣ ಮಾಡಿರೋದು ಈ ಲೇಔಟ್ ಅಲ್ಲಿ. ಇದಕ್ಕೆ ಸಂಬಂಧಪಟ್ಟಂಗೆ ಸುಮಾರು ಸಲ FIR ಗಳು ದಾಖಲಾಗ್ತೈತೆ, ಕೇಸುಗಳಾಗ್ತೈತೆ, ಕಂಪ್ಲೇಂಟ್ಗಳಾಗ್ತೈತೆ, ಪ್ರತಿಯೊಂದು ಆಗ್ತೈತೆ. ಈ ವಲಯದಲ್ಲಿ SP ಆಗಿ ಕೆಲಸ ಮಾಡಿರೋಂಥ ಅಧಿಕಾರಿದು 100 ಮನೆ ಐತೆ. ಎಷ್ಟು? 100 ಮನೆ ಐತೆ. ಆ ಮನೇನ ಏನು ಕೊಡ್ತಾರೆ ಗೊತ್ತಾ, ನಮ್ಮನ್ನು ಬಂದು ಅರೆಸ್ಟ್ ಮಾಡ್ಬೇಡ್ರಪ್ಪ, ಏನಾನ ನಿಮ್ ತನಕ ಏನಾನ ಕಂಪ್ಲೇಂಟ್ ಬಂದ್ರೆ ನಮ್ಮನ್ನು ಸೇಫ್ ಮಾಡಿ ಅಂತ ಹೇಳ್ಬಿಟ್ಟು ನಿರ್ಮಾಣ ಲೇಔಟ್ ಅಲ್ಲಿರುವಂತ ಭೂಗಳರು SP ಕೊಡ ಅಂತದ್ದು. ಯಾರು ಹಿರಿಯರು ನಮ್ಗೆ? ಯಾರು ಹಿರಿಯರು? SP ಅವ್ರು ತಾನೆ ಅಂತ. SP ಅವ್ರಿಗೆ ಅಲ್ಲಿ ಇವಾಗ ಪ್ರೆಸೆಂಟ್ ಮನೆ ಐತೆ. ಪ್ರೆಸೆಂಟ್ ಮನೆನಪ್ಪ 4 ಕೋಟಿ ರೂಪಾಯಿ ಮನೆ, 100 ಜಾಗ ನೋಡಿ. ಇಂಥ ಬಡವ್ರು ನೋಡಿ ಅವರೇ ಇರು. ಬಾ ಇಲ್ಲಿ ಬಾ. ಇವ್ರಿಗೆ ನೋಡಿ, ಇವ್ರಿಗೆ ಪ್ರೆಸೆಂಟ್ ಪಾಣಿ ಐತೆ ಹೆಸರಲ್ಲಿ. ನಿರ್ಮಾಣ ಲೇಔಟ್ ಅಲ್ಲಿ ಜಮೀನ್ ಇರೋದು ಪ್ರೆಸೆಂಟ್ ಪಾಣಿ ಐತೆ. ರೋಡಿಗಳು ಬಿಟ್ಟು ಇವ್ರನ್ನ ಖಾಲಿ ಮಾಡಿಸ್ತಾರೆ. ರೋಡಿಗಳು ಬಿಟ್ಟು ಅವ್ರನ್ನ ಖಾಲಿ ಮಾಡಿಸ್ತಾರೆ. ಇವತ್ತು ಪ್ರೆಸೆಂಟ್ ಪಾಣಿ ಐತೆ, ಆದ್ರೆ ಜಮೀನ್ ಅವ್ರು ಎಂಜಾಯ್ಮೆಂಟ್ ಮಾಡ್ತಾರೆ. ಇಂಥ ಬಡವ್ರಿಗೆ ಮೋಸ ಮಾಡಿ
ಸರ್ಕಾರಕ್ಕೆ ಮೋಸ ಮಾಡಿ, ಗ್ರಾಮ ಪಂಚಾಯತಿಗೆ ಮೋಸ ಮಾಡಿ ಕೋಟ್ಯಾಂತರ ರೂಪಾಯಿ ಹಗರಣ ಮಾಡಿದ್ದಾರೆ. ಅದಕ್ಕೆ ಒಂದು ಅಂಗಡಿ ಹಾಕೊಂಡ್ರೆ ಪಂಚಾಯತಿ ಅವ್ರು ಬಂದು ಪರಾಕ್ರಮ ತೋರಿಸ್ತಾರೆ. ಅದ್ರನ್ನೇ ತೋರಿಸಿದೀನಿ. ಬೇಡ ಬಿಡಪ್ಪ, ಮೈಕೇನಕ್ಕೆ ನಮ್ಕ ಹಂಗೆ ಮಾತಾಡ್ತೀನಿ. ಎಲ್ಲರೂ ಕೇಳಿಸ್ತೈತೆ ತಾನೆ? ಮೈಕೇನಕ್ಕೆ ನಮ್ಗೆ ಹೌದು. ಅಲ್ಲಿ ನಾವು 2 ವರ್ಷ ಕೇಳಿಸ್ತೈತೆ. ಅಲ್ಲಿನೂ CS ಸೈಟ್ಗಳು ಮಾರ್ಕ್ ಮಾಡವ್ರೆ, ಸರ್ವೆ ಮಾಡವ್ರೆ, ತೆರವು ಮಾಡಬೇಕು ಅಂತ ಹೇಳ್ಬಿಟ್ಟು ಆದೇಶನ ಅದ್ರ ಮೇಲೆನೆ ಬರೆದ್ಬಿಟ್ಟವ್ರೆ. ಇದು CS ಸೈಟ್, ಈ ಕೂಡಲೇ ನೀವು ತೆರವು ಮಾಡಿ ಅಂತ ಹೇಳ್ಬಿಟ್ಟು ಇವರೇ ಬರೆದ್ಬಿಟ್ಟವ್ರೆ. ಆದ್ರೆ ತೆರವು ಮಾಡಿಸಿಲ್ಲ. ಇನ್ನು ಕೇವಲ 10 ದಿನದಲ್ಲಿ CS ಸೈಟ್ ಅಲ್ಲಿ ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್, ಅಂಗಡಿಗಳು, ಹೋಟ್ಲುಗಳು ಕಟ್ಕೊಂಡಿದ್ದಾರೆ. ಇದನ್ನ ಕೇವಲ 10 ದಿನದಲ್ಲಿ ಮಾಡಿಲ್ಲ ಅಂದ್ರೆ ಮತ್ತೆ PDO, EO, CO ಮತ್ತೆ ಈ 5 ಜನದ್ದು ಪ್ರತಿಕೃತಿ ದಹನ ಅಲ್ಲೇ ಎಲ್ಲೇ ನಿರ್ಮಾಣ ಲೇಔಟ್ ಮುಂದೆ ಕಾಂಪೌಂಡ್ ಏನೈತೆ ಅದ್ರ ಮುಂದೆ 25,000 ಜನ ಸೇರ್ಬಿಟ್ಟು ಮಾಡ್ಬೇಕು ಹೋರಾಟ. ಏನು ಎಷ್ಟು ವಾರ್ಮ್ ಅಪ್ ಅಷ್ಟೇ. ಈ ಹೋರಾಟ ಎಷ್ಟು ವಾರ್ಮ್ ಅಪ್. ಜಾಸ್ತಿ ಜನ ಇಲ್ಲಿ ಕಾಂಪೌಂಡ್ ಇಲ್ಲ ಸೇರ್ಬೇಕಾಗಲ್ಲ. 25,000 ಜನ ನಿರ್ಮಾಣ ಲೇಔಟ್ ಮುಂದೆ 10 ದಿನ ಅಷ್ಟೇ ಟೈಮ್ ಇರೋದು. ನಮ್ಗ ಪ್ರತಿಯೊಬ್ಬರಿಗೂ ಜವಾಬ್ದಾರಿ ಇವಾಗ ನಾನು ಕೊಡ್ತಾ ಇರೋದು. 25,000 ಜನ ಬರ್ಬೇಕು. ಕರ್ನಾಟಕ ರಾಜ್ಯಾದ್ಯಂತ ಬರ್ತಾರೆ ಎಲ್ಲಾರು. ಈ 5 ಜನ ಭೂಮಂತ್ರಿ ಯಾರಿದ್ದಾರೆ? ಯಶವಂತ ಆಗ್ಬೋದು, ಲಕ್ಷ್ಮೀನಾರಾಯಣ ಆಗ್ಬೋದು, ಶಶಿ ಪಾಟೀಲ್ ಆಗ್ಬೋದು, SM ಪಾಟೀಲ್ ಆಗ್ಬೋದು, ಮತ್ತೆ ಸುಷ್ಮಾಮೂರ್ತಿ ಆಗ್ಬೋದು. ಈ 5 ಜನರ ಪ್ರತಿಕೃತಿ ದಹನದ ಜೊತೆಗೆ EO, CO, ಈ ದೊಡ್ಡ ದೊಡ್ಡ ಅಧಿಕಾರಿಗಳು ಯಾರು ಬರ್ತಾರೆ, ಇವರು ಕೂಡ ಪ್ರತಿಕೃತಿ ದಹನನ ಈ 10 ದಿನದಲ್ಲಿ ಕ್ರಮ ಕೈಗೊಂಡಿಲ್ಲ ಪಂಚಾಯತಿ ಅಧಿಕಾರಿಗಳಂದ್ರೆ ಇಮಿಡಿಯೇಟ್ ಆಗಿ ಮಾಡ್ತೀವಿ. ಎಲ್ಲರಿಗೂ ಗೊತ್ತು ಅಣ್ಣ, 5,061 ಎಕರೆ ಜಮೀನು ಬಿಡಿಸಿದ್ದೀನಿ ನಾನು. 5,061 ಎಕರೆ ಜಮೀನು ಬಿಡಿಸಿರೋದು ಓವರಾಲ್ ಕರ್ನಾಟಕದಲ್ಲಿ ನಾನು ಒಬ್ಬನೇ, ಬೇರೆ ಯಾರು ಬಿಡಿಸಿಲ್ಲ. ಈ ಒಂದು ಹೋರಾಟ ಎಷ್ಟನೇ ಹೋರಾಟ? 400ನೇ ಹೋರಾಟ ಅಂತ ಸೋತಿದ್ದೀರಾ? ಇದು ಸೋಲೆ ಅನ್ನೋದಿಲ್ಲ ನಮ್ಗೆ. ಇದು ಗೆಲ್ತೀವಣ, ಗೆದ್ದೆ ಗೆಲ್ತೀನಿ. ಯಾಕಂದ್ರೆ ಆ ಭೂಗಳ ಜೊತೆ ನಾವು ಕೈ ಕೊಡ್ಸೋದಲ್ಲ. ಅದಕ್ಕೆ ಈಗ ನಾನು ನಿಮ್ಮೆಲ್ಲರಿಗೂ ಹೇಳೋಂಥದ್ದೇನಂದ್ರೆ 25,000 ಜನ ಸೇರಿ ಒಂದು 10 ದಿನ ಅಷ್ಟೇ ಇವ್ರ ಕಾಲಾವಕಾಶ. ಅಷ್ಟೊಳಗೆ ಮಾಡಿದಂದ್ರೆ 25,000 ಜನ ಸೇರಿ ನಿರ್ಮಾಣ ಸೆಂಟರ್ಸ್ ಒಳಗೇನೆ ಮಾಡ್ಬೇಕು ಹೋರಾಟ. ಅದು ಹೆಂಗಂದ್ರೆ ಅನಿರ್ದಿಷ್ಟಾವಧಿ ಪ್ರತಿಭಟನೆ. CS ಸೆಂಟರ್ ತೆರವು ಮಾಡಿಸಬೇಕಂತ ಹೋರಾಟ ಮಾಡ್ತಾನೆ ಇರ್ತೀವಿ. ಅದೆಷ್ಟು ದಿನ ಅಂತ ಮಾಡ್ಕೊಳ್ಳಿ. ಅವರು ನಾವು ನೋಡೋಣ, ಅವ್ರ ಬುದ್ಧಬಲನ ನಮ್ಮ ಹೋರಾಟದ ಫಲನ ನೋಡ್ಬಿಡೋಣ. ಅರ್ಥ ಆಯ್ತಲ್ಲ? ಈಗ ಅಧಿಕಾರಿಗಳು ಭೇಟಿ ಆಗ್ಬೇಕಾಗಿತ್ತು, ಭೇಟಿಯಾಗಿ ಮನವಿ ಕೊಟ್ಟಿದ್ದೀವಿ ಒಂದು ವಾರದ ಹಿಂದೆ. ಈ ಹೋರಾಟನ ನಾವು ಕೇವಲ ಒಂದೇ ವಾರದಲ್ಲ ರನ್ ಮಾಡಿರೋದು. ನೆಕ್ಸ್ಟ್ ಮಾಡೋಂಥ ಹೋರಾಟ ಇನ್ನು ಕರೆಕ್ಟ್ ಆಗಿ 15 ದಿನದಲ್ಲಿ ಇನ್ನೊಂದು ಹೋರಾಟ ಮಾಡ್ತಾ ಇದ್ದೀನಲ್ಲ, ಕರ್ನಾಟಕದಾದ್ಯಂತ ಎಲ್ಲಾ ಮೂಲೆ ಮೂಲೆಗಳಿಂದನೂ ಜನ ಬರ್ತಾರೆ. ಅದಾಗಬಾರ್ದು ಅಂದ್ರೆ ಯಾರು ಇವರು CS ಟೈಮ್ ಮೆನ್ಷನ್ ಮಾಡಿ ಅದ್ರ ಮೇಲೆ ಗೋಡೆಗಳ ಮೇಲೆ ಬರ್ದವ್ರೆ ಇದೆಲ್ಲ ಅಕ್ರಮ ಬಿಲ್ಡಿಂಗ್ಗಳಂತ, ಆ ಬಿಲ್ಡಿಂಗ್ ಇಮಿಡಿಯೇಟ್ ಆಗಿ ಇವ್ರು ತೆರವು ಮಾಡಬೇಕು. ಇವತ್ತೇ ನೋಟಿಸ್ ಕೊಡ್ಲಿ ಅಥವಾ ನಾಳೆ ಕೊಡ್ಲಿ, ಇನ್ನೊಂದು ವಾರದಲ್ಲಿ ತೆರವು ಮಾಡಬೇಕು. ತೆರವು ಮಾಡಿದಂದಾಗ ನಮ್ಮ ಹೋರಾಟ ಅನಿರ್ದಿಷ್ಟಾವಧಿ ಹೋರಾಟ. ಎಲ್ಲಿ? ನಿರ್ಮಾಣ ನಿಸರ್ಗ ಲೇಔಟಲ್ಲಿ ಅಂಬೇಡ್ಕರ್ ಸೇವಾ ಸಮಿತಿಯಿಂದ ಅನಿರ್ದಿಷ್ಟಾವಧಿ ಹೋರಾಟನ ಇವತ್ತೇ ಅನೌನ್ಸ್ ಮಾಡ್ತಾ ಇದ್ದೀನಿ. ಅವತ್ತು ಆ ಪ್ರೋಗ್ರಾಮ್ ಅಲ್ಲಿ ಹೋರಾಟ ಮಾಡ್ತೀನಿ ಅಂತ ಇವತ್ತು ಮಾಡಿದ್ದೀವಿ. ಇವತ್ತು ಹೇಳ್ತಾ ಇದ್ರೆ